ಸೊ ಒಂದು ಕಡೆ ಕಲಬುರಗಿಯಲ್ಲಿ ಕಳೆ ಕಟ್ಟಿದೆ ವರ್ಷ ವೈಭವ, ಇನ್ನೊಂದು ಕಡೆ ಅಷ್ಟೇ ಅನಾಹುತನೂ ಕೂಡ ಆಗ್ತಾ ಇದೆ. ಕಲಬುರಗಿ ಸೇರಿದಂತೆ ಕರುನಾಡಿನ ಹಲವೆಡೆ ಭಾರೀ ಮಳೆ ಆಗ್ತಾ ಇದೆ. ನಿರಂತರ ಮಳೆಗೆ ಕಲಬುರಗಿಯಲ್ಲಿ ಅನಾಹುತಗಳು ಸೃಷ್ಟಿ ಆಗ್ತಾ ಇದೆ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ. ದೇವಸ್ಥಾನ ಕಂಪ್ಲೀಟ್ ಜಲಾವೃತ ಆಗಿದೆ. ದೇವಸ್ಥಾನದ ಮುಂಭಾಗ ಇರುವಂತಹ ರಥಗಳಾಗಿರ್ಬೋದು, ಕಟ್ಟೆಗಳಾಗಿರ್ಬೋದು ಎಲ್ಲವೂ ಕೂಡ ಇನ್ನೇನು ತುಂಬಾ ಹಂತಕ್ಕೆ ಬಂದ್ಬಿಟ್ಟಿದೆ. ಮತ್ತೊಂದು ಕಡೆ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಕುಟುಂಬಸ್ಥರು ಪರದಾಡುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಇದೇನು ರಸ್ತೆನಾ ಅಥವಾ ನೀರು ತುಂಬಿರೋ ನದಿಗಳ ಒಂದೂ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಕಲಬುರಗಿಯಲ್ಲಿ ಉಂಟಾಗಿರುವಂಥದ್ದು. ಹಳ್ಳ ಕೊಳ್ಳಗಳು ಭರ್ತಿಯಾಗಿದೆ. ಸೇಡಂ ತಾಲೂಕಿನ ಕೊಟ್ನಳ್ಳಿ ಈ ಗ್ರಾಮದ ರಸ್ತೆಗಳೆಲ್ಲವೂ ಕೂಡ ನೀರಿನಿಂದ ತುಂಬಿ ತುಳುಕಾಡ್ತಾ ಇದೆ. ಒಂದು ಕಡೆ ನೀರು ಮನೆಗೆ ನುಗ್ತಾ ಇರುವ ಪರಿಣಾಮ ಗ್ರಾಮಸ್ಥರು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಒದ್ದಾಡ್ಬಿಟ್ಟಿದ್ದಾರೆ. ಎಲ್ಲೂ ಹೋಗೋಕ್ಕಾಗುತ್ತೆ, ಏನು ಮಾಡೋಕ್ಕಾಗುತ್ತೆ? ದನ ಕರುಗಳಿರುತ್ತೆ, ಅವಳನ್ನ ಎಲ್ಲಿ ಕಟ್ಟಾಕೊಳ್ಳೋದು? ಮನುಷ್ಯರಿಗೇನೆ ವಾಸ ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ದರ ಕರು ನಾಯಿಗಳನ್ನು ಎಲ್ಲಿ ಇಟ್ಕೊಂಡು ಹೋಗೋದು ಅಂತ ಜನರು ಅಲ್ಲಿನ ಗ್ರಾಮಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಮ್ಮ ಕಷ್ಟವನ್ನು ಆಲಿಸೋದಕ್ಕೆ ಯಾವೊಬ್ಬ ಅಧಿಕಾರಿಗೂ ಕೂಡ ಬರ್ತಾ ಇಲ್ಲ, ಓಟಿಗೆ ಮಾತ್ರ ಬಂದುಬಿಡ್ತಾರೆ. ಇಂತಹ ಸಂದರ್ಭದಲ್ಲೂ ಕೂಡ ಬರ್ತಾ ಇಲ್ವಲ್ಲ ಅಂತ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ನೀರು ಮನೆಗೆ ನುಗ್ಗಿದ ಪರಿಣಾಮ ಯಾವ ರೀತಿ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರ್ಪಾಲಾಗಿದೆ. ಸಾಮಗ್ರಿಗಳೆಲ್ಲವೂ ಕೂಡ ನೀರಿನಲ್ಲಿ ತೊಯ್ದು ಹೋಗಿದೆ. ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಅಂದರೆ ತೊಗರಿ ನಾಡಿಗೆ ಜಿಲ್ಲೆಯಾದ್ಯಂತ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಮಳೆ ಆಗುವ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಕಲಬುರಗಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿ ಫೌಜಿಯಾ ತರುಣ್ ಈ ಸಂದರ್ಭದಲ್ಲಿ ಏನಾದರೂ ಮಕ್ಕಳು ಶಾಲಾ ಕಾಲೇಜಿಗೆ ಹೋದ್ರು ಅಂತಂದರೆ ಅಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗ ನೋಡಿದ್ರೆ ಹೆಚ್ಚು ಕಮ್ಮಿ ಸುಮ್ಮನೆ ನಿಂತಿದ್ದ ಮರಗಳೇ ಧರೆಗೆ ಉರುಳ್ತಾ ಇದೆ, ಹಸಿ ಮರಗಳು ನೆಲ ಕಚ್ತಾ ಇದೆ, ಕರೆಂಟ್ ಕಂಬಗಳು ಧರೆಗೆ ಉರುಳ್ತಾ ಇದೆ. ಹಾಗಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ರೆ ಉತ್ತಮ ಅಂತ ಫೌಜಿಯಾ ಅವರು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಯಥಾ ಪ್ರಕಾರವಾಗಿ ಅಲ್ಲಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಮಹೇಶ್. ಫೋನ್ ಸಂಪರ್ಕದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಹೇಶ್, ಗಮನಿಸ್ತಾ ಇದ್ದೀವಿ ಕಲಬುರಗಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಅನಾಹುತ ಸಂಭವಿಸಿದೆ. ಜನರು ಇತ್ತ ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಹಾಕಿದ್ರು ಕೂಡ ಒಬ್ಬರು ತಿರುಗಿ ನೋಡ್ತಾ ಇಲ್ಲಲ್ಲ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಅದು ಚಂದ್ರಕಲಾ, ಏನು ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಕಾಯಿಗಳ ನದಿಯು ತುಂಬಿ ಹರಿಯುತ್ತಿದೆ. ಹಾಗಾಗಿ ಸೇಡಂ ತಾಲೂಕಿನ ಹಾಗೂ ಚುಂಚೋಳಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಕಾಯಿಗಳ ನದಿಯ ದಡದಲ್ಲಿರ್ತಕ್ಕಂಥ ಹಲವು ಗ್ರಾಮಗಳು ಜಲಾವೃತಗೊಂಡಿದ್ದು, ಇನ್ನು ಸೇಡಂ ತಾಲೂಕಿನ ಮಳಕೆರೆ ಗ್ರಾಮದಲ್ಲಿರ್ತಕ್ಕಂಥ ಬೃಂದಾವನ ಅಂದ್ರೆ ಜಯತೀರ್ಥ ಅವರ ಬೃಂದಾವನ ಕೂಡ ಮಳೆಗೆ ನದಿಯ ನೀರಿಗೆ ಸಂಪೂರ್ಣವಾಗಿ
ಜಲಾವೃತವಾಗಿದ್ದು ಇನ್ನು ಹಲವು ಗ್ರಾಮಗಳು ಕೂಡ ಜಲದಿಗ್ಬಂಧನವಾಗಿದೆ ಚಂದ್ರಕಲಾ. ಇನ್ನೊಂದು ಕಡೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿದೆ. ಅಲ್ಲಿನ ಜಿಲ್ಲಾಧಿಕಾರಿ ಫೌಜಿಯಾ ಅವರು ಕೂಡ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸತತವಾಗಿ ಎಡಬಿಡದೆ ಸುತ್ತಕ್ಕಂತ ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಬಿ ಫೌಜಿಮಾ ಅವರು ರಜೆಯನ್ನು ಘೋಷಿಸಲಾಗಿದ್ದು ಇನ್ನು ಮಕ್ಕಳನ್ನು ಮನೆಯಿಂದ ಹೊರಗೆ ಬಿಡದೆ ಹಾಗೂ ಎಚ್ಚರ ವಹಿಸುವಂತೆ ಸೂಚಿಸಲಾಗಿದೆ. ಥ್ಯಾಂಕ್ ಯು ಮಹೇಶ್, ನಿಮ್ಮ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ಕಲಬುರಗಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಗುಡುಗು ಮಿಂಚಿನೊಂದಿಗೆ ಮುಸಲಧಾರೆ ಮುಂದುವರೆದಿದ್ದು ವರ್ಷ ವೈಭವ ಕಳೆಗಟ್ತಾ ಇದೆ. ಹಗಲು ರಾತ್ರಿಯ ವ್ಯತ್ಯಾಸ ಇಲ್ಲದೆ ಹೊಯ್ತಾ ಇರುವ ಮಳೆಯಿಂದಾಗಿ ಇಡೀ ಕಲಬುರಗಿ ಜನತೆ ಒಂದು ಕಡೆ ಮುಸ್ಕೋತ್ಕೊಂಡು ಮಲಗಿದಂತೆ ಆಗೋಗ್ಬಿಟ್ಟಿದೆ. ಮಳೆ ನೀರಿನ ಮಜ್ಜನಕ್ಕೆ ನೆಲ ತೊಯ್ದು ತೊಪ್ಪೆ ಆಗ್ತಾ ಇದೆ. ಮಳೆಯ ಹಾಡಿಗೆ ಮೈಮನ ಒಂದು ಕಡೆ ಮುದಗೊಳ್ತಾ ಇದ್ರೆ ಮತ್ತೊಂದು ಕಡೆ ಕಣ್ಣೀರನ್ನು ಕೂಡ ತರಿಸ್ತಾ ಇದೆ. ಮನೆ ಇದ್ದಂಥವ್ರು ಹೆಂಗೋ ಸೇಫ್ ಆಗ್ತಾರೆ. ಈ ಗುಡಿಸಲಲ್ಲಿ ಇರೋವಂಥವ್ರು ಏನು ಮಾಡಬೇಕು? ಮಳೆ ಬರ್ತಾ ಇದೆ, ಮನೆಯಲ್ಲಿರುವಂತಹ ಸಾಮಗ್ರಿಗಳೆಲ್ಲವೂ ಕೂಡ ನೀರು ಪಾಲಾಗ್ತಾ ಇದೆ. ಹೊದ್ಕೊಳ್ಳೋಕೆ ಬೆಡ್ಶೀಟ್ ಇಲ್ಲ, ಏನಿಲ್ಲ, ಎಲ್ಲ ಮಳೆಯಲ್ಲಿ ತೊಯ್ದು ಹೋಗ್ಬಿಟ್ಟಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಹಾಗಾಗಿ ಗ್ರಾಮಾಂತರ ಪ್ರದೇಶ ಅನ್ನೋದೇ ಎಲ್ಲೆಲ್ಲೂ ಕೂಡ ನೀರು ತುಂಬಿಕೊಂಡ್ಬಿಟ್ಟಿದೆ. ಕೆರೆ ಕಟ್ಟೆಗಳು ಮೈದುಂಬಿ ಹರಿತಾ ಇದೆ. ಕಾಗಿಣ, ಬೆಣ್ಣೆತೋರ, ಮುಲ್ಲಾಮಾರಿ, ಕಮಲಾವತಿ, ರೌದ್ರಾವತಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಪ್ರೆಷರ್ ಅದ